ಏನೇ ಏನ್ ಮಾಡ್ತಾ ಇದ್ಯಾ ನೀನು? ಸುಮ್ನೆ ಇದ್ದೀನಿ ಕಣೆ. ಸರಿ, ನೀನ್ ಎಲ್ಲಿದ್ಯಾ ಇವಾಗ? ನಾನು ಇವತ್ತೇ ಒಂದ್ ಮನೆಯಲ್ಲಿ ನರ್ಸ್ ಆಗಿ ಜಾಯಿನ್ ಮಾಡಿದ್ದೀನಿ. ಹೌದಾ, ಸೂಪರ್ ಕಣೆ. ನಿನಗಲ್ಲಿ ಕೆಲ್ಸ ಎಲ್ಲ ಸೆಟ್ ಆಯ್ತೇನೆ? ಅಲ್ಲಿ ಮನೆಯಲ್ಲಿ ಇರೋರೆಲ್ರೂ ಒಳ್ಳೆಯವರೇನೆ? ಹಾ, ತುಂಬಾ ಒಳ್ಳೆಯವರಾಗಿದ್ದಾರೆ. ಆ ಸ್ಯಾರು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವ್ರ ಮಗನಿಗೆ ಪಾಪ ಆಕ್ಸಿಡೆಂಟ್ ಆಗಿ ಬೆಡ್ ರೆಸ್ಟ್ ಅಲ್ಲಿದ್ದಾರೆ. ಅವರು ನೋಡ್ಕೊಳಕ್ಕೆ ನನ್ನ ಅಪಾಯಿಂಟ್ ಮಾಡಿದ್ರು. ತಿಂಗಳಿಗೆ ನನಗೆ 30,000 ಸಂಬಳ ಕೊಡ್ತಾರೆ ಅಂತ ಹೇಳಿದ್ರು. ಓ ಹೌದಾ, ಸೂಪರ್ ಕಣೆ. ನನಗೂ ಈ ತರ ಒಳ್ಳೆ ಸಂಬಳ ಸಿಗೋ ಕೆಲ್ಸ ಇದ್ರೆ ಹೇಳೆ, ಮರ್ತ್ ಬಿಡ್ಬೇಡ. ಆಯ್ತು ಕಣೆ, ಏನಾದ್ರೂ ಇದ್ರೆ ಖಂಡಿತ ಹೇಳ್ತೀನಿ. ತುಂಬಾ ಥ್ಯಾಂಕ್ಸ್ ಕಣೆ. ಸರಿ, ಫೋನ್ ಇಡ್ತೀನಿ. ಹ್ಮ್. ಬಾಯ್. ಓಕೆ, ಬಾಯ್. ಹ್ಮ್ ಸರ್, ನೀವಾ? ಬನ್ನಿ. ಸರ್, ನೀವು ಬರಕ್ಕೆ ಸಾಯಂಕಾಲ ಆಗತ್ತಂತ ಹೇಳಿದ್ರಲ್ಲ, ನೀವು ಏನ್ ಇಷ್ಟು ಬೇಗ ಬಂದಿದ್ದೀರಾ? ಹೌದಮ್ಮ, ನಾನು ಸ್ವಲ್ಪ ಲೇಟ್ ಆಗತ್ತಂತ ಅನ್ಕೊಂಡೆ. ಆದ್ರೆ ಹೋದ ಕೆಲ್ಸ ಬೇಗ ಮುಗೀತು, ಅದಕ್ಕೆ ಹೊರಟ್ ಬಂದೆ. ಬೇಗ ಬಂದ್ರೆ ಮಗನ ನೋಡ್ಕೋಬಹುದಲ್ಲ ಅಂತ ಮನೆಗೆ ಬಂದಮ್ಮ. ಹೌದಾ, ಸರಿ ಸರ್. ಈಗ್ಲೇ ನಿಮ್ ಮಗನಿಗೆ ಟ್ಯಾಬ್ಲೆಟ್ಸ್ ಕೊಟ್ಟೆ. ಹೌದಾ, ಒಳ್ಳೇದಾಯ್ತು. ಸರಿಮಾ, ಅವ್ನ್ ಏನ್ ಮಾಡ್ತಾ ಇದ್ದಂತ ನೋಡೋಣ. ಹೋಗನ್ವಾ? ಹೋಗೋಣ ಸರ್. ಬಾಲು, ಇವಾಗ ನೋವು ಹೇಗಿದೆ? ಇವಾಗ ಸ್ವಲ್ಪ ಪರವಾಗಿಲ್ಲ ಡ್ಯಾಡಿ. ನೋಡಿ ನೋಡಿ, ನಿಧಾನ, ನಿಧಾನ ನೋಡ್ಕೊಂಡು. ನಿಧಾನ ನಿಧಾನಕ್ಕೆ ಕೂತ್ಕೋ. ನೋಡಿ, ನಿಧಾನಪ್ಪ. ಇವಾಗ ಓಕೆನಾ? ಪರವಾಗಿಲ್ಲ ಡ್ಯಾಡಿ. ಸರ್, ಅಳ್ಬೇಡಿ, ನೀವು ಚಿಂತೆ ಮಾಡಬೇಡಿ. ನಿಮ್ ಮಗನಿಗೆ ಬೇಗನೆ ಸರಿ ಆಗತ್ತೆ ಸರ್. ಅವರನ್ನ ನಾನ್ ನೋಡ್ಕೋತೀನಿ ಸರ್. ತುಂಬಾ ತುಂಬಾ ಥ್ಯಾಂಕ್ಸ್ ಅಮ್ಮ. ಮಲ್ಕೊಂತೀನಿ ನಾನು. ಸ್ವಲ್ಪ ನನ್ನ ಮಲಗಿಸ್ತೀರಾ? ಹ್ಮ್. ಸರ್, ನಿಮ್ ಮಗನಿಗೆ ನೀವ್ ಅಂದ್ಕೊಂಡಾಗೆ ಸೀರಿಯಸ್ ಆಗೇನಿಲ್ಲ. ಬೇಗನೆ ಕ್ಯೂರ್ ಆಗ್ಬಿಡ್ತಾರೆ. ಆಯ್ತಮ್ಮ, ಅವನು ಸರಿಯಾಗ ತನಕ ಜಾಗ್ರತೆಯಾಗಿ ಅವನು ನೋಡ್ಕೊಮ್ಮ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ. ಸರಿ ಸರ್. ನನ್ ಮಗನಿಗೆ ಮದ್ವೆ ನಿಶ್ಚಯ ಎಲ್ಲ ಆಯ್ತಮ್ಮ. ಮದ್ವೆಗೆ 1 ವಾರಕ್ಕೆ ಮುಂಚೆನೆ ಈ ತರ ಆಗೋಯ್ತಮ್ಮ. ಹೀಗಾಗಿದ್ರಿಂದ ಅವ್ನ್ ಮದ್ವೆನೆ ನಿಂತೋಗ್ಬಿಡ್ತಮ್ಮ. ಇದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ದಿನ ಅವನು ತುಂಬಾ ಕೊರಗ್ತಾ ಇದ್ದಾನಮ್ಮ. ನಡೆದಿದ್ದನ್ನೇ ನೆನೆಸ್ಕೊಂಡು ಚಿಂತೆ ಮಾಡಬೇಡಿ ಸರ್. ಟೈಮ್ ಸರಿ ಇಲ್ದೆ ಏನೋ ನಡೆದೋಯ್ತು. ನಿಮ್ ಮಗನಿಗೆ ನಿಂತೋದ ಮದ್ವೆ ತಿರ್ಗಾ ನಡೆಯುತ್ತೆ ಸರ್. ಇಲ್ಲಮ್ಮ, ನನ್ ಮಗನಿಗೆ ಆಕ್ಸಿಡೆಂಟ್ ಆಗಿದ್ರಿಂದ ಅವನು ನಡಿಯಕ್ ಆಗಲ್ಲ ಅಂತ ಮದ್ವೆನೆ ಬೇಡ ಅಂದ್ಬಿಟ್ರಮ್ಮ. ಆ ಹುಡುಗಿಗೂ ಬೇರೆ ಜಾಗದಲ್ಲಿ ಹುಡುಗ ನೋಡ್ತಾ ಇದ್ದಾರಮ್ಮ. ನನ್ ಮಗನಿಗೆ ಸರಿಯಾದ್ಮೇಲೆ ಅವನಿಗೆ ಬೇರೆ ಸಂಬಂಧನೇ ನೋಡ್ಬೇಕು. ಎಲ್ಲ ನಮ್ಮ ಹಣೆ ಬಾರಮ್ಮ, ಬೇರೆ ಏನಮ್ಮ ಹೇಳಕ್ಕಾಗತ್ತೆ. ನೀವ್ ದೇವ್ರೇ. ಚಿಂತೆ ಮಾಡಬೇಡಿ ಸರ್. ಎಲ್ಲ ಒಳ್ಳೇದಕ್ಕಂತಾನೆ ಅಂದ್ಕೊಳ್ಳಿ. ಒಳಗ್ ಬಾಮ. ಸರ್, ನಿಮ್ ಮಗನಿಗೆ ಇವಾಗ ಹೇಗಿದೆ ಸರ್? ಈಗ ಎಷ್ಟೋ ಪರವಾಗಿಲ್ಲಮ್ಮ. ನೀನು ನೋಡ್ಕೊಳ್ಳಕ್ಕೆ ಶುರು ಮಾಡಿದ್ರಿಂದ ಅವನು ಸ್ವಲ್ಪ ಸ್ವಲ್ಪ ಗುಣ ಆಗ್ತಾ ಇದ್ದಾನಮ್ಮ. ತುಂಬಾ ಥ್ಯಾಂಕ್ಸ್ ಸರ್. ಇಷ್ಟೊತ್ತಾಯ್ತು ನೀವಿನ್ನೂ ಆಫೀಸ್ಗೆ ಹೋಗ್ಲಿಲ್ವಾ? ಇವತ್ ಸಂಡೇಮ್ಮ, ಆಫೀಸ್ ಎಲ್ಲ ಲೀವು, ಅದಕ್ಕೆ ಹೋಗಿಲ್ಲ. ಓ ಹೌದಲ್ಲ. ಆಯ್ತು ಸರ್,
ನಾನ್ ಹೋಗಿ ಅವರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಬರ್ತೀನಿ. ಆಯ್ತಮ್ಮ, ಹೋಗು. ಹ್ಮ್. ಹಾಯ್. ಹಾಯ್. ಬೆಳಗ್ಗೆ ಟಿಫಿನ್ ಮಾಡಾಯ್ತಾ? ಹಾಂ ಮಾಡೈತ್ರಿ. ಸರಿ, ಟೈಮ್ ಆಯ್ತು, ಇವಾಗ ಟ್ಯಾಬ್ಲೆಟ್ಸ್ ಹಾಕೊಳ್ಳೋಣ. ಸರಿ. ಸ್ವಲ್ಪ ಹೇಳಿ. ನಿಧಾನ. ನೀರ್ ಕುಡೀರಿ. ನಾನೀಗಿರೋದು ಎಲ್ರಿಗೂ ಕಷ್ಟ ಆಗ್ತಾ ಇದೆ. ನನ್ನ ಡ್ಯಾಡಿ ಮನ್ಸಿಗೂ ತುಂಬಾ ನೋವಾಗ್ಬಿಟ್ಟಿದೆ. ಏನಾಯ್ತ್ರಿ ನಿಮ್ಗೆ? ನೀವ್ ಈ ತರ ಅಳ್ಬಾರ್ದು. ಸ್ವಲ್ಪ ತಾಳ್ಮೆಯಿಂದ ಇರಿ, ನಿಮಗೆ ಏನೂ ಆಗಲ್ಲ. ನಿಮಗ್ ಬೇಗ ಸರಿ ಹೋಗತ್ತೆ ರೀ. ನೀವು ಬೇಕಾದ್ರೆ ನೋಡಿ, ಇನ್ನು ಸ್ವಲ್ಪ ದಿನದಲ್ಲೇ ಆಕ್ಸಿಡೆಂಟ್ ಮುಂಚೆ ಹೇಗ್ ನಡೆದ್ರು ಹಾಗೆ ನಡೀತೀರಾ. ಒಳ್ಳೆ ಧೈರ್ಯವಾಗಿರ್ಬೇಕ್ರಿ. ಔಷಧಿಕ್ಕಿಂತ ನಂಬಿಕೆನೇ ರೀ ನಮ್ಮನ್ನ ಬೇಗ ಗುಣಪಡಿಸತ್ತೆ. ಸರಿ ರೀ. ನೀವ್ ಮಲ್ಕೊಂಡಿಲ್ಲ ಅಂದ್ರೆ ಏನಾದ್ರೂ ನೆನೆಸ್ಕೊಂಡು ಬೇಜಾರ್ ಮಾಡ್ಕೋತೀರಾ. ದಯವಿಟ್ಟು ಮಲ್ಕೊಳ್ಳಿ. ಇಲ್ಲ, ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತೀನಿ. ಸರಿ, ನಾನು ಹೊರಗಡೆ ಹಾಲಲ್ಲಿ ವೇಟ್ ಮಾಡ್ತೀನಿ. ನಿಮಗೇನಾದ್ರೂ ಬೇಕಿದ್ರೆ ನನ್ನ ಕರೀರಿ, ನಾನು ಬರ್ತೀನಿ. ಆಯ್ತು, ಕರಿತೀನಿ. ಸರ್, ಬಾಮ, ಬಂದು ಕೂತ್ಕೋ. ಇವತ್ತು ಸಂಡೇ ಅಲ್ವಾಮ್ಮ, ನೀನು ಲೀವ್ ತಗೊಂಡಿರ್ಬೋದಿತ್ತಲ್ಲಮ್ಮ. ಇಲ್ಲ ಸರ್, ನಾನು ಈ ಕೆಲ್ಸಕ್ ಬರುವಾಗ್ಲೇ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಬೇಕನ್ನೋ ಗುರಿಯಲ್ಲೇ ಬಂದೆ ಸರ್. ಅದಕ್ಕೆ ಒಂದಿನ ಕೂಡ ರಜಾ ತಗೊಳ್ದೆ ಕೆಲಸ ಮಾಡ್ತಾ ಇದ್ದೀನಿ. ಪರವಾಗಿಲ್ಲಮ್ಮ, ಈ ಕಾಲದಲ್ಲಿ ಇಷ್ಟು ಜವಾಬ್ದಾರಿಯಾಗಿದ್ಯಾ. ನೀನು ಇಲ್ಲಿ ಕೆಲ್ಸಕ್ಕೆ ಸೇರಿ ದಿನದಿಂದ ನಿನಗೆ ಮೆಸ್ಸಿಲಿಂದನೇ ಊಟ ಬರ್ತಾ ಇದೆಯಲ್ಲ. ಇವತ್ತು ಹೇಗೋ ನನಗೆ ಲೀವ್ ಅಲ್ಲ, ನಾನೇ ನನ್ನ ಕೈಯಾರೆ ನಿನಗ ಅಡಿಗೆ ಮಾಡಿ ಹಾಕ್ತೀನಮ್ಮ. ಹೌದಾ? ನೀವು ಅಡಿಗೆಲ್ಲ ಕೂಡ ಮಾಡ್ತೀರಾ ಸರ್? ಹೌದಮ್ಮ, ನನಗೆ ಅಡಿಗೆ ಸ್ವಲ್ಪ ಸ್ವಲ್ಪ ಬರತ್ತೆ. ಇವತ್ತು ನಾನೇ ನಿನಗೆ ಅಡಿಗೆ ಮಾಡಿ ಹಾಕ್ತೀನಿ, ಹೇಗಿದೆ ಅಂತ ಹೇಳು. ನೀವಾ? ಅಯ್ಯೋ ಬೇಡ ಸರ್, ಹೋಟ್ಲಲ್ಲಿ ಬೇಕಾದ್ರೆ ಆರ್ಡರ್ ಮಾಡೋಣ. ಇಲ್ಲಮ್ಮ, ಎಷ್ಟು ದಿನ ನಿನಗೆ ಹೋಟೆಲ್ ಊಟನೇ ತೆಗೆಸ್ಕೊಡೋದು. ಇವತ್ತು ನನ್ನ ಕೈಯಾರೆ ನಿನಗೆ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತೀನಿ. ದಿನ ಹೋಟೆಲ್ ಊಟ ತಿಂದು ತಿಂದು ನಿನಗೆ ಬೇಜಾರಾಗಿರ್ತಲ್ಲಮ್ಮ. ಇವತ್ತು ನಾನು ಮಾಡೋ ಬಿರಿಯಾನಿನ ನೀನು ತಿಂದು ನೋಡ್ಬಿಟ್ಟು ಅದರ ಟೇಸ್ಟ್ ಹೇಗಿದೆ ಅಂತ ಹೇಳ್ಬೇಕು. ಆಯ್ತು ಸರ್, ಆಮೇಲೆ ನಿಮ್ಮಿಷ್ಟ. ಆಯ್ತಮ್ಮ, ನಾನು ಆನ್ಲೈನ್ನಲ್ಲಿ ಮಟನ್ ಆರ್ಡರ್ ಮಾಡ್ತೀನಿ. ಆಯ್ತು ಸರ್. ಆಯ್ತಮ್ಮ, ನಾನು ಕಿಚನ್ಗೆ ಹೋಗಿ ತರಕಾರಿ ಎಲ್ಲ ಕಟ್ ಮಾಡ್ತೀನಿ. ಆಯ್ತು ಸರ್.